Very good evening all. Welcome to our classes. Welcome to Let's Up Learning. ಸೊ ಇವತ್ತು ನಿಮಗೆ ಕೆಲಸ ಜಾಸ್ತಿ ಕೊಡ್ತಾ ಇದ್ದೀನಿ. ವೆರಿ ಗುಡ್ ಈವ್ನಿಂಗ್, ನಮಸ್ತೆ. ಸೊ ಇವತ್ತು ಏನಪ್ಪ ನಿಮಗೆ ಕೆಲಸ ನಾನು ಕೊಡ್ತಾ ಇದ್ದೀನಿ ಅಂತ ಅಂದರೆ, ನಾನು ನಿಮಗೆ ಹೇಳಿದ ಪ್ರನೌನನ್ನು ನೀವು ಸೆಂಟೆನ್ಸ್ ಆಗಿ ಬರಿಬೇಕಾಗತ್ತೆ. ಏನು ಹೇಳ್ತಾ ಇದ್ದೀನಿ ಬನ್ನಿ, ಲೆಟ್ಸ್ ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಇನ್ ಅವರ್ ಟುಡೇ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ವೆಲ್ ಯು ಆಲ್ ನೋ what is pronoun? Can anybody please let me know what is pronoun? Pronoun ಅಂದ್ರೆ ಏನು? ಯಾರು ಆನ್ಸರ್ ಮಾಡ್ತೀರಾ? ಆನ್ಸರ್ ಮಾಡಿ ನೋಡೋಣ. ವೆರಿ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ. ಹೇಳಿ ನೋಡೋಣ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ವರ್ಡ್ ಕಾಲ್ಡ್ pronoun? Waiting. Pronoun? Anybody? ನಾ ಹೇಳ್ತೀನಿ ನೋಡಿ. ಸೊ ಪ್ರನೌನ್ ನಿಮ್ಮ ಶಾಲೆಯಲ್ಲೂ ಎಲ್ಲ ಹೇಳಿರ್ತಾರೆ. ಯು ಮೈಟ್ ಹ್ಯಾವ್ ಲರ್ನ್ಡ್ ಇನ್ ಸ್ಕೂಲ್. ಅದೇ ಮೀನಿಂಗ್ ಇಲ್ಲೂ ಕೂಡ ಬರುತ್ತೆ. ಪ್ರನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ವೆಲ್, ನೌನ್ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ನೌನ್ ಅಂತ ಅಂದರೆ ನಾಮಪದ. ಎಸ್ ಲತಾ, ವೆರಿ ಗುಡ್ ಡಿಯರ್, ವೆರಿ ಗುಡ್. ಬಟ್ ಯೂಸ್ ಟು ರೀಪ್ಲೇಸ್ಗಿಂತಲೂ ಇನ್ಸ್ಟೆಡ್ ಅಂತ ತಗೊಳ್ಳಿ. ನೌನ್ ಅಂದರೆ ಗೊತ್ತಲ್ವ ಎಲ್ರಿಗೂ. ನೌನ್ ಅಂತ ಅಂದರೆ ನಾವು ಕನ್ನಡದಲ್ಲಿ ಹೇಳೋದಾದರೆ ಇದನ್ನು ನಾವು ನಾಮಪದ ಅಂತ ಕರಿತೀವಿ. ಅಂದರೆ ಈಗ ನಿಮ್ಮನ್ನು ನಾನು ಐಡೆಂಟಿಫೈ ಮಾಡಬೇಕು ಅಂದರೆ ನಿಮ್ಮ ಹೆಸರಿನ ಮುಖಾಂತರ ಐಡೆಂಟಿಫೈ ಮಾಡಬೇಕು. ಅಥವಾ ನಿಮಗೇನಾದರೂ ನಂಬರ್ ಕೊಟ್ಟಿದ್ರೆ, ನಾನು ರೋಲ್ ನಂಬರ್ಸ್ ಕೊಟ್ಟಿದ್ರೆ ನಾನು ಅದ್ರ ಮುಖಾಂತರ ನಿಮ್ಮನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಹೀಗೆ ನಾವು ಐಡೆಂಟಿಫೈ ಮಾಡೋದನ್ನು ನೌನ್ ಅಂತ ಹೇಳ್ತೀವಿ. ಅದನ್ನು ನಾವು ಬಾರಿ ಬಳಸೋಕ್ಕಾಗಲ್ಲ. ಹಾಗಾಗಿ ಕನ್ನಡದಲ್ಲೂ ಬರಿತಾ ಇದ್ದೀನಿ, ನೋಟ್ ಮಾಡೋಂಗಿದ್ರೆ ನೋಟ್ ಮಾಡ್ಕೊಳ್ಳಿ. ನಾಮಪದದ ಬದಲಿಗೆ ಬಳಸುವ ಪದ. ಸೊ ನೌನ್ ಅಂದರೆ ನಾಮಪದ. ನಾಮಪದದ ಬದಲಿಗೆ ನಾವು, ಹೌದು, ನೌನ್ ಅಂದರೆ ನೇಮಿಂಗ್ ವರ್ಡ್ಸ್, ಕರೆಕ್ಟ್. ನೌನ್ ಅಂದರೆ ಹೆಸರಿಸುವಂಥ ಪದಗಳು, ನೇಮಿಂಗ್ ವರ್ಡ್ಸ್. ವೆರಿ ಗುಡ್. ಇದನ್ನು ನಾವು ಬಾರಿ ಬಳಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಪ್ರನೌನನ್ನು ಯೂಸ್ ಮಾಡ್ತೀವಿ. ಯಾವ ಥರ ಯೂಸ್ ಮಾಡ್ತೀವಿ ಅದನ್ನೇ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ರೋಸ್ ಈಸ್ ಅ ಫ್ಲವರ್. Rose is very beautiful. Rose has thorns. Rose garden is awesome to see. ಇಲ್ಲಿ ಯಾವುದೋ ಒಂದು ಪದ ಬಾರಿ ರಿಪೀಟ್ ಆಗಿದೆ. ಹೂ ವಿಲ್ ಐಡೆಂಟಿಫೈ? ಸೊ ದೆರ್ ಈಸ್ ಅ ವರ್ಡ್ ವಿಚ್ ಹ್ಯಾಸ್ ಬೀನ್ ರಿಪೀಟೆಡ್ಲಿ noticeable in each and every sentence. So which is that particular word? Who will be letting me know? Perfect answer, and your answer is absolutely correct. So yaudadu word anta andre it is rose. As you can notice, it has been taken in each and every sentence. Instead of saying rose 4 times, I can use another word for that. ನಾನು ರೋಸ್ ಅಂತ ಬಾರಿ ಹೇಳೋದ್ರ ಬದಲಿಗೆ ಇದು ಒಂದು ವಸ್ತು ಆಗಿರೋದ್ರಿಂದ ಇಲ್ಲಿ ನಾನು ಇಟ್, ರೋಸ್ ಬದಲಿಗೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಹೇಳಬಹುದು. ಇಟ್ ಹ್ಯಾಸ್ ಥಾರ್ನ್ಸ್, ಅದರಲ್ಲೇ ಮುಳ್ಳುಗಳಿರುತ್ತೆ ಹೇಳಬಹುದು. ರೋಸ್ ಗಾರ್ಡನ್, ಸಾರಿ, ಇಟ್ಸ್ ಗಾರ್ಡನ್, ಇಟ್ಟಲ್ಲ, ಇಲ್ಲಿ ಇಟ್ಸ್ ಬರುತ್ತೆ.
ಇಟ್ಸ್ ಗಾರ್ಡನ್ ಈಸ್ ಆಸಮ್ ಟು ಸಿ. ನೋಡಿ, ಈ ತರಹ ನಾನು ಹೇಳಬಹುದು. ಎಸ್, ವೆರಿ ಗುಡ್. ಹೌದು, ಇನ್ಸ್ಟೆಡ್ ಆಫ್ ರೋಸ್ ವಿ ಕ್ಯಾನ್ ಟೇಕ್ ಆಸ್ ಇಟ್. ಓಕೆ, ಸೊ ಇದನ್ನೇ ನಾನು ಹೇಳೋದಕ್ಕೆ ಬಂದೆ. ಇಲ್ಲಿ ಈಗ ನಾನು ನಿಮಗೆ ಒಂದು ಪರ್ಸನ್ ಚಾರ್ಟನ್ನು ಕೊಡ್ತೀನಿ. ಐ ಡೋಂಟ್ ನೋ ವೆದರ್ ಯು ನೋ ಅಬೌಟ್ ದಿಸ್ ಆರ್ ನಾಟ್. ಐ ಸಜೆಸ್ಟ್ ಯು ಟು ರೈಟ್. ನಾನು ನಿಮಗೆ ಬರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಒನ್. ಮೇಕ್ ಅ ಕಾಲಮ್ like this, and here write it as singular ekavachana, here write it as plural bahuvachana. Here it is first person, here it is second person, here it is third person. Okay, table hakkoli, write down, note down in the table. Done? If it is done, say yes. If it is done, say yes. Good. So here, very good. So here, the first person is singular, is I. The first person plural is we. Second person singular is you. Third person plural is also you. Adna ನಾನು explain ಮಾಡ್ತೀನಿ. Third person singular he, she, it. And third person plural they. Okay, ಇದನ್ನ ಇವಾಗ ನೋಟ್ ಮಾಡ್ಕೊಳ್ಳಿ. Make a note of this one. ಓಕೆ, ಯಾ. ಸೊ ಐ ಅಂತಂದರೆ ನಾನು ನನ್ನ ಬಗ್ಗೆ ಮಾತಾಡುವಾಗ ಐ ಅಂತ ಹೇಳಬೇಕು. ನೀವು ನಿಮ್ಮ ಬಗ್ಗೆ ಮಾತಾಡುವಾಗ ನೀವು ಐ ಅಂತ ಹೇಳ್ತೀರಾ. ವಿ ಅಂತ ಅಂದರೆ ಇದೆಲ್ಲ ಸಿಂಪಲ್, ನೀವು ಕೂಡ ನೋಡಿರ್ತೀರ, ಗೊತ್ತಿರುತ್ತೆ ನಿಮಗೆ. ನಾನು ನೀವು ಇಬ್ಬರು ಬಂದಾಗ ವಿ ಆರ್ ಫ್ರೆಂಡ್ಸ್, ವಿ ಆರ್ ಅ ಗ್ರೂಪ್, ಈ ತರಹ ನಾವು ಹೇಳ್ತೀವಿ. ಯು ಸಿಂಗ್ಯುಲರ್ ಅಂತ ಅಂದರೆ ನೀನು. ನೀವು ಬರ್ತೀರಾ, ನೀನು ಅಂತ ನಾನು ಮಾತಾಡಿಸ್ತೀನಿ. ನೀನು ಅಲ್ಲಿ ಹೋಗಿ ಕೂತ್ಕೋ, ಆ ಥರ ನಾನು ಹೇಳ್ತೀನಿ. ಯು ಪ್ಲೀಸ್ ಗೋ ಆ್ಯಂಡ್ ಸಿಟ್ ದೇರ್, ಈ ಥರ ಹೇಳ್ತೀನಿ. ಪ್ಲೂರಲ್ಗೆ ಬಂದಾಗ ಯು ಏನಾಗುತ್ತೆ, ಒಂದು ಗ್ರೂಪಿಗೆ ಹೇಳೋದಾಗಿರುತ್ತೆ. ಲೈಕ್ ಯು ಆರ್ ಮೈ ಸ್ಟೂಡೆಂಟ್ಸ್, ಯು ಆಲ್ ಆರ್ ಮೈ ಸ್ಟೂಡೆಂಟ್ಸ್. ಪ್ಲೂರಲ್ಗೆ ನಾನಲ್ಲಿ ಡಿನೋಟ್ ಮಾಡ್ತಾ ಇದ್ದೀನಿ, ಅಂದರೆ ಒಬ್ರಿಗಿಂತಲೂ ಜಾಸ್ತಿ ಇರ್ತೀರಾ. ಯು ಬೋತ್ ಆರ್ ಮೈ ಸ್ಟೂಡೆಂಟ್ಸ್, ಯು ಬೋತ್ ಆರ್ ಮೈ ಫ್ರೆಂಡ್ಸ್, ಯು ಗೈಸ್ ಆರ್ ಮೈ ಕಝನ್ಸ್. ನೋಡಿ, ನಾನು ಈ ಥರ ನಾನು ಹೇಳಬಹುದು, ಗೊತ್ತಾಗ್ತಿದೆಯಾ? ಸೊ ವೆನ್ ಎವರ್ ಇಟ್ ಈಸ್ ಪ್ಲೂರಲ್ ಬಹುವಚನ, then you can use not only for singular, you can also use you for plural. Okay, ನೀನು, ನೀವು ಅಂತ ಬರುತ್ತೆ. ಇಲ್ಲಿ ನೀನು ಅಂತ ಬರುತ್ತೆ, ಇಲ್ಲಿ ನೀವು ಅಂತ ಬರುತ್ತೆ. ಕ್ಲಿಯರಾ? ಎಸ್ ಎಸ್, ಬರ್ಕೊಳ್ಳಿ. ಸ್ಟಿಲ್ ಫ್ಯೂ ಗೈಸ್ ಆರ್ ರೈಟಿಂಗ್, ಸೊ ಐಲ್ ಬಿ ಗಿವಿಂಗ್ ಟೈಮ್. ಪ್ಲೀಸ್ ನೋಟ್ ಡೌನ್. ಡನ್? ಯಾ, ಗುಡ್. ನೆಕ್ಸ್ಟ್ ನೋಡಿ, ಹಿ ಅವನು, ಯಾರೋ ಒಬ್ಬ ಹುಡುಗನಿಗೆ ಪಾಯಿಂಟ್ ಮಾಡಿ ಮಾತಾಡಬೇಕು. ಶಿ ಅವಳು, ಯಾರಿಗೋ ಒಂದು ಹುಡುಗಿಗೆ ಹೇಳಬೇಕು. ಇಟ್ ಅಂತ ಅಂದರೆ ಇಲ್ಲಿ ಒಂದು ಮಾಹಿತಿಯನ್ನು ನೋಟ್ ಮಾಡ್ಕೋಬೇಕು. ಯು ನೀಡ್ ಟು ನೋಟ್ ದಿಸ್ ಇನ್ಫಾರ್ಮೇಷನ್. ಇಟ್ ಯಾರ್ಯಾರಿಗೆ ಹೇಳಬಹುದು? ಬರ್ಡ್ಸ್ಗೆ ಇಟ್ ಹೇಳಬಹುದು, ಆ್ಯನಿಮಲ್ಸ್ಗೆ ನೀವು ಇಟ್ ಅಂತ ಹೇಳಬಹುದು. ಅಪಾರ್ಟ್ ಫ್ರಮ್ ದಟ್, ನಾನ್ ಲಿವಿಂಗ್ ಥಿಂಗ್ಸ್. ಸೇ ಈಗ ಐ ಆಮ್ ಯೂಸಿಂಗ್ ದಿಸ್ ಸ್ಮಾರ್ಟ್ ಬೋರ್ಡ್.
I can say it is my smart board, it is my tool to take classes. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪೆನ್, ಎದುರುಗಡೆ I have a mobile, there I have a camera through which you can able to see me and I can able to see you. Here I have a laptop. ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ನಿಮ್ಮ ಸುತ್ತನೂ ಒಂದು ನಿಮಿಷ ತಿರುಗಿ ನೋಡಿ. ಜಸ್ಟ್ ಹ್ಯಾವ್ ಅ ಲುಕ್ ಅರೌಂಡ್ ಯು. ಓಕೆ, ಯು ಕ್ಯಾನ್ ನೋಟಿಸ್ ಮೆನಿ ನಾನ್ ಲಿವಿಂಗ್ ಥಿಂಗ್ಸ್ ಅರೌಂಡ್ ಯು ಅಲ್ವಾ. ಜೀವ ಇಲ್ಲದೆ ಇರುವಂಥ ವಸ್ತುಗಳು ಸುತ್ತಮುತ್ತ ಇದೆ. ಈಗ ಮೊಬೈಲಲ್ಲಿ ನೋಡ್ತಾ ಇರ್ತೀರಾ ಕ್ಲಾಸ್ನ, ಕಂಪ್ಯೂಟರ್ನಲ್ಲಿ ನೋಡ್ತಾ ಇರ್ತೀರಾ, ಅಥವಾ ಟ್ಯಾಬಲ್ಲಿ ನೋಡ್ತಾ ಇರ್ತೀರಾ, ಲ್ಯಾಪ್ಟಾಪ್ನಲ್ಲಿ ನೋಡ್ತಾ ಇರ್ತೀರಾ. ವಾಟ್ಸೋ ಎವರ್ ಇಟ್ ಈಸ್, ದೀಸ್ ಆರ್ ಆಲ್ ಕನ್ಸಿಡರ್ಡ್ ಅಂಡರ್ ನಾನ್ ಲಿವಿಂಗ್ ಥಿಂಗ್ಸ್. ಗೊತ್ತಾಯ್ತಾ? ಇಫ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ ಸೇ ಎಸ್. ಆ್ಯಂಡ್ ಇವುಗಳಿಗೆ ಮಾತ್ರ ನೀವು ಇಟ್ಟನ್ನು ಬಳಸಬೇಕು. ಪೀಪಲ್ಲಿಗೆ ಇವು ನೋಡಿಕೊಂಡು ನೀವು ಬಳಸಬೇಕು, ಇಷ್ಟನ್ನು ನೀವು ಬಳಸಬೇಕು. ದೇ ಅಂತ ಅಂದರೆ ಅವರು ಅಂತ ನಾವು ಹೇಳ್ತೀವಿ. ದೇ ಅಂತ ಅಂದರೆ ಅವರು. ಒಂದು 4 ಜನ ನಿಂತಿರ್ತಾರೆ, ಅವರೆಲ್ಲ ನಿಮ್ಮ ಫ್ರೆಂಡ್ಸು. ನೀವು ಯಾರೋ ನಿಮ್ಮನ್ನು ಕೇಳ್ತಾರೆ, ಯಾರು ಅವರೆಲ್ಲ ಅಲ್ಲಿ ನಿಂತಿದ್ದಾರಲ್ಲ, ದೇ ಆರ್ ಮೈ ಫ್ರೆಂಡ್ಸ್, ದೇ ಆರ್ ವೇಟಿಂಗ್ ಫಾರ್ ಮೀ. ಅವರೆಲ್ಲ ನನ್ನ ಸ್ನೇಹಿತರು, ನಾನು ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಸರಿ, ನಾನು ಬರ್ತೀನಿ. ನೋಡಿ ಕಾನ್ವರ್ಸೇಷನ್ ಹೇಗಾಯಿತು. ನಿಮ್ಮ ನೇಬರ್ ಕೇಳಬಹುದು ಇದನ್ನು. ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್, ವೈ ಆರ್ ದೇ ಸ್ಟ್ಯಾಂಡಿಂಗ್ ದೇರ್, ಲೈಕ್ ದೇ ಆರ್ ವೇಟಿಂಗ್ ಫಾರ್ ಸಮ್ ಒನ್ ಫ್ರಮ್ 15 minutes, ಫ್ರಮ್ ಲಾಸ್ಟ್ 15 minutes ಯಾರು ಅಂತ ಕೇಳ್ತಾರೆ. ನೀವು ಹೇಳ್ತೀರಾ, ಐ ನೋ ದೆಮ್, ದೇ ಆರ್ ಮೈ ಫ್ರೆಂಡ್ಸ್, ದೇ ಆರ್ ವೇಟಿಂಗ್ ಫಾರ್ ಮೀ, ಓಕೆ ಐಲ್ ಕ್ಯಾಚ್ ಯು ಲೇಟರ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನಾವು ಈ ಥರ ನಾವು ಹೇಳಬಹುದು. ಈ ಥರ ಸೆಂಟೆನ್ಸಸ್ ಮಾಡುವಾಗ ನಾವು ದೇಯನ್ನು ಬಳಸ್ತೀವಿ. ಪ್ಲೂರಲ್ನಲ್ಲಿ ಬರುತ್ತೆ ಬಹುವಚನ. ಹ್ಯಾವ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಪರ್ಸನ್ ಚಾರ್ಟ್? ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಸೇ ಎಸ್. Say yes if you have understood. I hope you have written it. ಮೇನ್ ಕಾನ್ಸೆಪ್ಟ್ ಇದಲ್ಲ, ನೆಕ್ಸ್ಟ್ ಹೇಳ್ಕೊಡ್ತೀನಲ್ಲ ಅದು ಮೇನ್ ಕಾನ್ಸೆಪ್ಟ್. ಹೋಗೋದ ಮುಂದಕ್ಕೆ? ಕ್ಯಾನ್ ಐ ಮೂವ್ ಅಹೆಡ್? ಯಾ, ಗುಡ್, ವೆರಿ ಗುಡ್. ಕಮ್, ಲೆಟ್ಸ್ ಸಿ ವಾಟ್ ಈಸ್ ದ ಆ್ಯಕ್ಚುಯಲ್ ಮೇನ್ ಕಾನ್ಸೆಪ್ಟ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ವಿತ್ ಯು ಗೈಸ್. ಐ ಇದರಲ್ಲಿ ಪ್ರೊನೌನ್ಸ್ ಯಾವ್ಯಾವ್ದು ಬರುತ್ತೆ ಅಂದರೆ ಮೀ. ಇವತ್ತಿನ ನಿಮ್ಮ ಸೆಂಟೆನ್ಸಸ್ ಮಾಡಬೇಕಾಗಿರುವಂಥ ಪ್ರೊನೌನ್ಸ್ ಇವು. ಸಿ, ಐ, ಮೀ, ಮೈನ್, ಮೈ, ಈ ಥರ ಐ ಒಳಗಡೆ ಇಷ್ಟು ಪ್ರೊನೌನ್ ಬರುತ್ತೆ. ನೆಕ್ಸ್ಟ್ ವಿ ತಗೊಳ್ಳೋಣ. ಅವರ್, 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 ಇಲ್ಲಿ ಬರುತ್ತೆ ಅಸ್. ಓಕೆ, ಇದೆಲ್ಲ ನಾವು ಎವ್ರಿ ಡೇ ಯೂಸ್ ಮಾಡುವಂಥ ಸೆಂಟೆನ್ಸಸ್. ಇದು ನಾನು ಕನ್ನಡದಲ್ಲೂ ಬರೆದು ನಿಮ್ಗೆ ತೋರಿಸ್ತೀನಿ, ನಿಮಗೂ ಕೊಡ್ತೀನಿ, ನೀವು ಸೆಂಟೆನ್ಸಸ್ ಮಾಡಬೇಕು. ಜಸ್ಟ್ ಎ ಮಿನಿಟ್. ಓಕೆ, ನೆಕ್ಸ್ಟ್ ಯು, ಯುವರ್, ಓಕೆ, he, his, him, she, her. Next they, them, their. ವೆಲ್, ಇಟ್ ಅನ್ನೋದನ್ನು ನಾವು ಇಟ್ ಅಂತಲೇ ತಗೊಳ್ತೀವಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಬರೆದಿಲ್ಲ. ಇಷ್ಟನ್ನು ಈಗ ನಾವು ಒಂದೊಂದಾಗಿ ಸೆಂಟೆನ್ಸಸಲ್ಲಿ ನೋಡ್ತಾ ಹೋಗ್ತೀವಿ. ಪ್ಲೀಸ್ ಮೇಕ್ ಅ ನೋಟ್. ಐಲ್ ಗಿವ್ ಯು ಸಮ್ ಟೈಮ್. ಐಲ್ ಗಿವ್ ಯು 2 minutes ಆಫ್ ಟೈಮ್. ಪ್ಲೀಸ್ ಮೇಕ್ ಅ ನೋಟ್ ವಿತೌಟ್ ಡೂಯಿಂಗ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್. I'm giving you 2 minutes of time. As you complete, say yes.
Done. Good. Very good. Let's move ahead. Now let's try to frame some sentences for the uh, pronouns, whatever we have here. Okay? Yes. So first I am taking I. This is very simple, no? Say, I am a teacher. I am a teacher. I am a mother. ಇದೆಲ್ಲ ನಿಮಗೆ ತುಂಬ ಸಿಂಪಲ್. ಬರೀರಿ ನೀವು ಸೆಂಟೆನ್ಸಸ್ ಕೊಡಿ ಬೈ ಯೂಸಿಂಗ್ ಐ. ಸೆಂಟೆನ್ಸಸ್ ಕೊಡಿ. ಕರೆಕ್ಟ್. ಐ ಹ್ಯಾವ್ ಅ ಫೋನ್. ಕರೆಕ್ಟ್ ಎಕ್ಸಾಂಪಲ್. ದಿಸ್ ಇಸ್ ವೆರಿ ಸಿಂಪಲ್. ಕರೆಕ್ಟ್. ಕೊಡಿ ಎಕ್ಸಾಂಪಲ್ಸ್ ಬೇಗ ಬೇಗ ಕೊಡಿ. Give examples for the subject I soon. We don't have much time. Thank you, Megha. Thank you, dear. I'm a girl. I'm a dancer. Good example. I'm a girl. Very good. ಕೊಡಿ ಸೆಂಟೆನ್ಸಸ್ ಬೇಗ ಪ್ರತಿಯೊಬ್ಬರು ಒಂದೊಂದು ಸೆಂಟೆನ್ಸ್ ಕೊಡಬೇಕು. ಈಚ್ ಒನ್ ಆಫ್ ಯು ಶುಡ್ ಗಿವ್ ಮೀ ಒನ್ ಸೆಂಟೆನ್ಸ್. I'm a student. Very good example. I'm a boy. Very good. Simple one. We don't want you to frame complex, difficult, lengthy. No such sentences are required. Hence, you are in a very basic stage of learning. We want you to frame a small sentence with only 3 to 5 words. That's it. Simple, small sentences. That is much enough. But frame something. Okay? I have a naughty sister. Correct one. I'm a student. Okay? I had a big gown. Correct. I am a student. Correct. I'm a cricketer. Correct. No, I am a laptop is a wrong one. You can say I have a laptop. I am a laptop ಅಂದ್ರೆ ಲ್ಯಾಪ್ಟಾಪ್ ನಾನೇ ಅಂತ ಆಗತ್ತೆ. ನಾನು ಹೇಗೆ ಲ್ಯಾಪ್ಟಾಪ್ ಆಗಕ್ಕಾಗತ್ತೆ? ಆಗಲ್ಲ ಅಲ್ವಾ? ಸೊ ಇಟ್ ಶುಡ್ ಬಿ ಸೆಡ್ ಆಸ್ ಐ ಹ್ಯಾವ್ ಅ ಲ್ಯಾಪ್ಟಾಪ್. ಐ ಹ್ಯಾವ್ ಅ ನ್ಯೂ ಡಾಲ್. ಸೂಪರ್. ಗುಡ್ ಎಕ್ಸಾಂಪಲ್ಸ್. ಕಮ್. ಸೊ ಇದೇ ಐಯಲ್ಲಿ ಈಗ ನಾವು ಬರಿಬೇಕಾಗಿರೋದು ಮೈ, ಮೀ, ಮೈನ್ ಇದೆಲ್ಲ ನಾವು ಬರಿಬೇಕು. ಮೈ, my granny's house is here only. ಇಲ್ಲೇ ಇರೋದು ನಮ್ಮ ಅಜ್ಜಿ ಮನೆ ನೋಡಿ. ಮೈ. ಸೊ ಮೈ ಅಂತಂದ್ರೆ ನಮ್ಮ ಅಥವಾ ನನ್ನ. ನನ್ನ ಅಜ್ಜಿ ಮನೆ ಇಲ್ಲೇ ಇರೋದು, ನನ್ನ ಅಜ್ಜನ ಮನೆ ಇಲ್ಲೇ ಇರೋದು. ಮೈ ಅಂದರೆ ಮೈ ಮೀನ್ಸ್ ವಾಟ್? ನಮ್ಮ, ನನ್ನ ಕನ್ನಡದಲ್ಲಿ. ಓಕೆ, ನೆಕ್ಸ್ಟ್. ಮೈ ಲೆಗ್ಸ್ ಆರ್ ಹರ್ಟಿಂಗ್. ನೀವೊಂದು 5 ಕಿಲೋಮೀಟರ್ಸ್ ನಡೆದ್ಬಿಟ್ಟಿರ್ತೀರ, ಕಾಲು ತುಂಬ ನೋವ್ತಾ ಇರುತ್ತೆ. ಇಟ್ಸ್ ಅನ್ಬೇರಬಲ್ ಪೇನ್. ಯು ವಿಲ್ ಬಿ ಕ್ರೈಯಿಂಗ್ ಆ್ಯಂಡ್ ಯು ವಿಲ್ ಬಿ ಸೇಯಿಂಗ್ ನನ್ನ ಕಾಲು ನೋಯ್ತಾ ಇದೆ ನೋಡಿ, ನನ್ನ ಕಾಲು ನೋಯ್ತಿದೆ, ನೋವಾಗ್ತಿದೆ. ಸೊ ಮೈ ಅಂತ ಅಂದರೆ ಇಟ್ ಕ್ಯಾನ್ ಬಿ ನನ್ನ, ಇಟ್ ಕ್ಯಾನ್ ಬಿ ನಮ್ಮ. ಇಟ್ ಡಿಪೆಂಡ್ಸ್ ನೀವೇನು ಮಾತಾಡ್ತಾ ಇದ್ದೀರಾ ಅಂತ. ಓಕೆ, ಮೈ ಬಗ್ಗೆ ಅರ್ಥ ಆಗಿದ್ರೆ ಸೆಂಟೆನ್ಸ್ ಫ್ರೇಮ್ ಮಾಡಿ ನೋಡೋಣ. ಮೈ ಬಗ್ಗೆ ಅರ್ಥ ಆಗಿದ್ರೆ ಸೆಂಟೆನ್ಸ್ ಫ್ರೇಮ್ ಮಾಡಿ ನೋಡೋಣ. My father work here only. Correct. My sister's house is here only. Correct. My mother is a teacher. Very good example. ನಮ್ಮಮ್ಮ ಟೀಚರ್, ನನ್ನಮ್ಮ ಟೀಚರ್, ಎರಡೂ ಕರೆಕ್ಟೇನೆ. My friends are going to the school trip. My house is near the bank. My friend's house is here only. My teacher is great. My name is Satish. Very good.
ಮೈ ಪೆನ್ ಈಸ್ ಲಾಸ್ಟ್ ಇನ್ ಎಸ್ಟರ್ಡೇ, ಸೆಂಟೆನ್ಸ್ ತಪ್ಪು. ಮೈ ಪೆನ್ ಲಾಸ್ಟ್ ಎಸ್ಟರ್ಡೇ ಆ ಥರ ಮಾಡಿ. ಈಸು ಮತ್ತು ಇನ್ನು ತೆಗೆದುಬಿಡಿ. ಓಕೆನಾ? ಮೈ ಫ್ರೆಂಡ್ಸ್ ಆರ್ ಹಾನೆಸ್ಟ್. ಮೈ ಗ್ರ್ಯಾಂಡ್ ಮದರ್ ಈಸ್ ಇನ್ ಹಾಸ್ಪಿಟಲ್. ಗುಡ್ ಎಕ್ಸಾಂಪಲ್ಸ್, ಕರೆಕ್ಟ್ ಎಕ್ಸಾಂಪಲ್ಸ್. ವೆರಿ ಗುಡ್. ಮೈ ಸಿಸ್ಟರ್ ಈಸ್ ಇನ್ ಹಾಸ್ಟೆಲ್. ಗುಡ್, ಸೂಪರ್ಬ್. ಮೈ ಗೊತ್ತಾಯಿತು ಹೇಗೆ ಯೂಸ್ ಆಗುತ್ತೆ ಅಂತ. ಮೀ ಹೇಳ್ಕೊಡ್ತೀನಿ. ಓಕೆನಾ? ಗಿವ್ ಇಟ್ ಟು ಮೀ. ಕನ್ನಡದಲ್ಲಿ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ನನಗೆ ಅದನ್ನು ಕೊಡು. ದಿಸ್ ಮೀನ್ಸ್ ಮೀ ಅಂತಂದರೆ ನನಗೆ ಅಂತ ಬರುತ್ತೆ. ನೆಕ್ಸ್ಟ್, ಟೇಕ್ ಫುಡ್ ಫ್ರಮ್ ಮೀ. ಊಟನ ತಗೋ, ನನ್ನ ಹತ್ರ ಇರೋ ಊಟನ ತಗೋ. ನನಗೆ ಇಟ್ಟಿರುವ ಊಟ ತಗೋ. ನೋಡಿ, ಸೊ ಆನ್ ದ ಹೋಲ್ ಹೇಳಬೇಕಂದ್ರೆ ಮೀ ನನಗೆ ಅಂತ ಬರುತ್ತೆ. ಕ್ಲಿಯರಾ? ಮೀ ನನಗೆ. ಸೆಂಟೆನ್ಸ್ ಫ್ರೇಮ್ ಮಾಡಿ. You gave me a gift yesterday. Correct example. Good. Okay, my brother is a student. ಅವಾಗ್ಲದಕ್ಕೆ ಹೇಳ್ತಾ ಇದ್ದೀರಾ. ಓಕೆ. Give me book for reading. Give me a book. A book ಅಂತ ಮಾಡ್ಕೊಳ್ಳಿ. Give me a book for reading. Give your books to me. Good example. Give me your notes. Good example. Very good, very good. ನೋಡಿ, ಚೆನ್ನಾಗಿದೆ ಎಕ್ಸಾಂಪಲ್. ಫ್ರೇಮ್ ಮಾಡಿ, ಹಾಗೆ ಫ್ರೇಮ್ ಮಾಡಿ ಸೆಂಟೆನ್ಸಸ್ನ. ಸೂಪರ್. ಗಿವ್ ಮಿ ಮೈ ಪೆನ್. ನನ್ನ ಪೆನ್ ವಾಪಸ್ ಕೊಡು ನನಗೆ. ಕರೆಕ್ಟ್. ಸೂಪರ್. ವೆರಿ ಗುಡ್. ಈಗ ಮೈನ್. ನಿಮ್ಮ ಪೆನ್ ಕಳೆದು ಹೋಗಿರುತ್ತೆ ಕ್ಲಾಸಲ್ಲಿ. ಯಾರೋ ಹೂಸ್ ದಿಸ್ ಪೆನ್ ಅಂತ ಕೇಳ್ತಾರೆ. ನೀವೇನಂತ ಹೇಳ್ತೀರಾ? ಇಟ್ಸ್ ಮೈನ್. ಅದು ನಂದು, ನನ್ನದು ಅಂತ ನೀವು ಹೇಳುವಾಗ ಮೈನ್ ಅಂತ ಹೇಳಬೇಕು. ನಾವು ಆಡು ಭಾಷೆಯಲ್ಲಿ ನಂದು ಅಂತ ನಾವು ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅದನ್ನು ನಾವು ಹೇಳಬೇಕಾಗಿರೋದು ನನ್ನದು ಅಂತ ಹೇಳಬೇಕು. ಗಿವ್ ಮಿ ಅ ಫೋನ್. ಹಿ ಈಸ್ ಕಾಲಿಂಗ್ ಮೀ. ಗಿವ್ ಮಿ ಅ ಪೆನ್ಸಿಲ್. ಟಾಕ್ ಟು ಮೀ. ಯು ಗಿವ್ ಮಿ ಅ ಪೆನ್ ಆಸ್ ಎಸ್ಟರ್ಡೇ. ನೋ, ಯು ಗೇವ್ ಮಿ ಪೆನ್ ಎಸ್ಟರ್ಡೇ. ಯು ಗೇವ್ ಮಿ ಅ ಪೆನ್ ಎಸ್ಟರ್ಡೇ ಅಂತ ಹೇಳಿ. ಯು ಗೇವ್ ಮಿ ಅ ಗುಡ್ ಗಿಫ್ಟ್ ಕಾಲ್ಡ್ ನಾಲೆಡ್ಜ್. ಗುಡ್ ಕಾವ್ಯಶ್ರೀ. ಗುಡ್ ಎಕ್ಸಾಂಪಲ್. ಎಸ್, ಮೈನ್. ಸಿಂಪಲ್. ಇಟ್ ಈಸ್ ಮೈನ್. ಅದು ನನ್ನದು ಅಂತ ಬರುತ್ತೆ. ಮೈನ್ ಮೊಬೈಲ್ ಈಸ್ ನಾಟ್ ವರ್ಕಿಂಗ್. ನನ್ನ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಮೈನ್ ಬರೆದ್ರು, ಇಲ್ಲಿ ಮೈನ್ ಬರೆದ್ರು ಓಕೆ. ಮೈ ಮೊಬೈಲ್ ಈಸ್ ನಾಟ್ ವರ್ಕಿಂಗ್, ಎರಡೂ ಓಕೆ. ಯಾಕೆ ಎರಡೂ ಓಕೆ? ಆನ್ ವಿಚ್ ಬೇಸಿಸ್ ಎರಡೂ ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಹಿಯರ್ ಮೈನ್ ಅನ್ನೋವಂಥದ್ದು ಶೋಸ್ ಓನರ್ಶಿಪ್. ನಾನು ಅದರ ಓನರ್. ಸೇ ಪೆನ್ ನಂದು, ಬಿಕಾಸ್ ಐ ಹ್ಯಾವ್ ಪೇಯ್ಡ್ ಫಾರ್ ಇಟ್. ನೀವೀಗ ಲ್ಯಾಪ್ಟಾಪೋ ಮೊಬೈಲೋ ಟ್ಯಾಬೋ ಏನೋ ಇಟ್ಕೊಂಡು ಕ್ಲಾಸ್ ನೋಡ್ತಾ ಇದ್ದೀರಾ. I cannot say it's mine because you, in the sense your parents have paid for it. ಅದಕ್ಕೆ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ. ಇದು ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿರೋದಕ್ಕೆ ಐ ಕ್ಯಾನ್ ಸೇ ದಿಸ್ ಇಸ್ ಮೈ ಸ್ಮಾರ್ಟ್ ಬೋರ್ಡ್. ಇಟ್ ಈಸ್ ಮೈನ್, ನಂದು ಅಂತ ನಾ ಹೇಳಬೇಕು. ಸೊ ಅವಾಗ ಮೈ ಅಥವಾ ಎಲ್ಲೋಯ್ತು, ಇಲ್ಲಿದೆ ಮೈ ಅಥವಾ ಮೈನ್, ಎರಡರಲ್ಲೊಂದು ಬರುತ್ತೆ. ಸೆಂಟೆನ್ಸಸ್ ಫ್ರೇಮ್ ಮಾಡಿ. ಫ್ರೇಮ್ ಸೆಂಟೆನ್ಸಸ್ ಫಾರ್ ಮೈನ್. ದ ಲಾಸ್ಟ್ ಪ್ರೊನೌನ್ ರಿಗಾರ್ಡಿಂಗ್ ಐ. ಫ್ರೇಮ್ ಮಾಡಿ. Yes, this is mine. It's mine pen. Okay. My mobile is with mom. My mobile is with mom. ಎರಡು ಹೇಳಬಹುದು.
ನೋಟ್ ಮಾಡ್ಕೋಬೇಕು. ಹಾಗೇನೆ ಟೈಮ್ ಕೊಡ್ತೀನಿ 2 ಮಿನಿಟ್ಸು. ಐ ಆಮ್ ಗಿವಿಂಗ್ ಯು 2 minutes ಆಫ್ ಟೈಮ್. ಪ್ಲೀಸ್ ನೋಟ್ ಇಟ್. ದಿಸ್ ಬುಕ್ ಈಸ್ ಮೈನ್. ದಿಸ್ ಪೆನ್ಸಿಲ್ ಬಾಕ್ಸ್ ಈಸ್ ಮೈನ್. ಎಸ್ ಎಸ್, ವೆರಿ ಗುಡ್. ಸೆಂಟೆನ್ಸಸ್ ಫ್ರೇಮ್ ಮಾಡಿ. ಹಾಗೇನೆ ಫ್ರೇಮ್ ದ ಸೆಂಟೆನ್ಸಸ್, ಡಿಯರ್ ಸ್ಟೂಡೆಂಟ್ಸ್. ನೋಟ್ ಮಾಡ್ಕೋಬೇಕು. ಐ ಹ್ಯಾವ್ ಗಿವನ್ ಯು ಟೈಮ್. ಪ್ಲೀಸ್ ನೋಟ್ ಇಟ್. ಬರ್ಕೋಬೇಕು. If writing is done, say yes. Give me my book and give me my lunch box. Laptop is mine. Then mine cat is not playing properly with me. Okay, my cat antanu helbodu. This mobile is not mine. Mine bottle losted yesterday. Losted illa, lost ಅಷ್ಟೇ. It is mine pencil. It is my pencil. ಎರಡು ಹೇಳ್ಬಹುದು. This is mine bag. This is my bag. ಎರಡು ಹೇಳ್ಬಹುದು. ವೆರಿ ಗುಡ್, ವೆರಿ ಗುಡ್. ಅರ್ಥ ಆಗಿದೆಯಾ? ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಸೊ ಐ ಬಗ್ಗೆ ಈಗ ನಾವು ನೋಡಿದ್ದಾಯ್ತು. ನಾವ್ ಇಟ್ಸ್ ಟೈಮ್ ಟು ಲರ್ನ್ ಅಬೌಟ್ ವಿ. ವಿ ಆರ್ ಫ್ರೆಂಡ್ಸ್. ವಿ ಆರ್ ಫ್ರೆಂಡ್ಸ್. ವಿ ಆರ್ ಅ ಗ್ರೂಪ್. ನಾವೆಲ್ಲ ಸ್ನೇಹಿತರು, ನಾವೆಲ್ಲ ಒಂದು ಗ್ರೂಪ್, ನಾವೆಲ್ಲ ಒಂದು ಗುಂಪಿಗೆ ಸೇರಿರೋರು. ಈ ತರಹ ನಾವು ಹೇಳಬಹುದು. ಫ್ರೇಮ್ ಸೆಂಟೆನ್ಸಸ್ ಫಾರ್ ವಿ. ಫ್ರೇಮ್ ಸೆಂಟೆನ್ಸಸ್ ಫಾರ್ ವಿ. ನೌ ಲೆಟ್ಸ್ ಸಿ. We are a group of learners. We are dancing. We are my teacher. No, tappu. We are teachers. We are students. We are with our teacher. ಆ ಥರ ಹೇಳಿ. We are family. Correct. We are the girls alla. We are girls. We are girls ಅಂತ ಹೇಳಿ. We are the people of India. Good. We are writing. Very good. We are good students. We are in the school. We are a family. Very good. Superb. Now, our train has missed. Our andre namma. Our andre namma. Nam train ಹೊರಟು ಹೋಯ್ತು ಆ ಥರ ಹೇಳಿ. ವಿ ಅಂದರೆ ನಾವು. ಓಕೆ, ನಮ್ಮ ಟ್ರೈನ್ ಹೊರಟೋಯ್ತು, ನಾವು ಬರಕ್ಕೆ ಲೇಟ್ ಆಯಿತು, ನಮ್ಮ ಟ್ರೈನ್ ಮಿಸ್ ಆಗೋಯ್ತು. ಯು ಕ್ಯಾನ್ ಸೇ ಲೈಕ್ ದಿಸ್. ಓಕೆ. Our parents are lovely. ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರು. ಐ ಲವ್ ದೆಮ್. ದೇ ಆರ್ ವೆರಿ ಗುಡ್. ನಂಗೆ ಅವ್ರು ತುಂಬ ಇಷ್ಟ ಅಂತೆಲ್ಲ ಹೇಳುವಾಗ ನೀವು ಈ ಥರ ಹೇಳ್ಬೋದು. ಅವರ್ ಪೇರೆಂಟ್ಸ್ ಆರ್ ಲವ್ಲಿ. ದೇ ಕೇರ್ ಅ ಲಾಟ್. ನೋಡಿ, ಇದೇನು ಬರುತ್ತೆ ಮುಂದೆ ನಾನು ಹೇಳ್ತೀನಿ. ಓಕೆ. ಎಸ್, ವಿ ಹ್ಯಾವ್ ಪ್ಲೇಡ್ ವೆಲ್. ಪ್ಲೇಡ್ ಮಾಡ್ಕೊಳ್ಳಿ. ವಿ ಹ್ಯಾವ್ ಪ್ಲೇಡ್ ವೆಲ್ against our opponents. With our opponents ಅಲ್ಲ, against our opponents. We went to picnic. Correct. Our sentence frame ಮಾಡಿ. Our team is won ಅಲ್ಲ, our team has won. Okay. Our team has won ಅಂತ ಮಾಡ್ಕೊಳ್ಳಿ. ಬೇಗ our sentences frame ಮಾಡಬೇಕು ಬೇಗ.
Our team has lost a match. Correct. Soon. Frame sentences for our. Soon. Our dog is so cute. Correct example. Very good. This is our home. Correct example. ಚಿತ್ರ ಬರೀಬಹುದು. ಓಕೆ, ಇವಾಗ us. Give permission to us. us ಅಂದ್ರೆ ನಮಗೆ ಅನುಮತಿ ಕೊಡಿ. ನೀವೆಲ್ಗೋ ಟ್ರಿಪ್ ಹೋಗ್ಬೇಕಿರುತ್ತೆ, ಪೇರೆಂಟ್ಸ್ ಹತ್ರ ಪರ್ಮಿಷನ್ ತಗೋಬೇಕು ನೀವು. ಅಮ್ಮ, ವಿ ನೀಡ್ ಟು ಗೋ ಆನ್ ದಿಸ್ ಟ್ರಿಪ್, ವಿ ಆರ್ ಗೋಯಿಂಗ್ ಆಲ್ ಟುಗೆದರ್. ಅಮ್ಮ, ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ, ನಾವು ಹೋಗಬೇಕು, ಪರ್ಮಿಷನ್ ಕೊಡಿ, ನಮಗೆ ಪರ್ಮಿಷನ್ ಕೊಡಿ. ನೋಡಿ, ನಮಗೆ ಅಂದರೆ ಅಸ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್. ದೇ ಆರ್ ವೇಟಿಂಗ್ ಫಾರ್ ಅಸ್. ಅವ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ, ಪರ್ಮಿಷನ್ ಕೊಡಿ. ನೋಡಿ, ಈ ತರಹ. ದೇ ಲೆಫ್ಟ್ ಅಸ್. ಅಮ್ಮ ಕೊನೆಗೆ ಪರ್ಮಿಷನ್ ಕೊಡ್ತಾರೆ ನಿಮಗೆ. ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೊರಟೋಗಿರ್ತಾರೆ, ನೀವು ವಾಪಸ್ ಬರ್ತೀರಾ. ಕೇಳ್ತಾರಮ್ಮ, ವೈ ಹ್ಯಾವ್ ಯು ರಿಟರ್ನ್, ವೈ ಅಂತ ಕೇಳ್ತಾರೆ. ಯು ವಿಲ್ ಬಿ ಸೇಯಿಂಗ್, ಅಮ್ಮ, ಯು ಮೇಡ್ ಲೇಟ್, ಯು ಡಿಲೇಡ್, ದೇ ಲೆಫ್ಟ್ ಅಸ್. ಅವರು ನಮ್ಮನ್ನು ಬಿಟ್ಟು ಹೋದ್ರು. ನೋಡಿ, ಇದು ಈ ತರಹ ನೀವು ತಗೊಳ್ಬಹುದು. ಓಕೆ, ಸೆಂಟೆನ್ಸ್ ಫ್ರೇಮ್ ಮಾಡಿ. ಇವಾಗ ಅಸ್, ನಮಗೆ. ಸೆಂಟೆನ್ಸ್ ಫ್ರೇಮ್ ಮಾಡಿ. ಐ ಆಮ್ ಗಿವಿಂಗ್ ಯು ಟೈಮ್. ಫ್ರೇಮ್ ಸೆಂಟೆನ್ಸಸ್, ಡಿಯರ್ ಸ್ಟೂಡೆಂಟ್ಸ್. Done. Give ice cream to us. Next, please give us some food to eat. Very good. ಬೇಗ ಸೆಂಟೆನ್ಸಸ್ ಫ್ರೇಮ್ ಮಾಡ್ಬೇಕು ನೀವು. My parents struggle for us. ಆರ್ ಬೇಡ, ಆರ್ ತೆಗಿರಿ. ಪ್ಲೀಸ್ iron my uniform. ಕರೆಕ್ಟ್ ಎಕ್ಸಾಂಪಲ್. ಮೈಯಲ್ಲಿ ಯೂಸ್ ಮಾಡಬಹುದು. Give information to us. Very good. Last minute, dear students. You are running in the last minute. Do it soon. Is it done? They pushed us. ಅವ್ರು ನಮ್ಮನ್ನು ನೂಕ್ಬಿಟ್ರು. ಕರೆಕ್ಟ್ ಎಕ್ಸಾಂಪಲ್. My friends are waiting for us. are waiting for us ಮಾಡ್ಕೊಳ್ಳಿ. They betrayed us. ಅವ್ರು ನಮಗೆ ಮೋಸ ಮಾಡಿಬಿಟ್ರು. Very good. Please send us your Aadhaar card photo. Good example. Good example. So now it is you. Say, you're my student. ನೀನು ನನ್ನ ಸ್ಟೂಡೆಂಟ್, ನೀನು ನನ್ನ ವಿದ್ಯಾರ್ಥಿ. ನೋಡಿ, ನೀವು ಇನ್ ರಿಟರ್ನ್ ಹೇಳ್ಬಹುದು, ಯು ಆರ್ ಮೈ ಟೀಚರ್. ಸಿಂಪಲ್ ಅಲ್ವಾ? ಯು ಆರ್ ಮಿಸ್ಸಿಂಗ್ ಮೈ ಕ್ಲಾಸ್. ನೀವು ಲೈವ್ ಕ್ಲಾಸಿಗೆ ಬಂದಿರಲ್ಲ, ಸೊ ನಾನು ನಿಮಗೆ ಒಂದು ಮೆಸೇಜ್ ಮಾಡ್ತೀನಿ. ಯು ಆರ್ ಮಿಸ್ಸಿಂಗ್ ದ ಕ್ಲಾಸ್, ಜಾಯಿನ್ ಸೂನ್. ನಿನ್ನ ಕ್ಲಾಸ್ ಮಿಸ್ ಮಾಡ್ಕೋತಾ ಇದೆಯಾ, ತಪ್ಸ್ಕೋತಾ ಇದೆಯಾ, ಬೇಗ ಬಾ, ಹೇಳ್ಕೊಡ್ಬೇಕೇನೇನೋ. ನೋಡಿ, ಈ ಥರ ನಾವು ಹೇಳ್ಬಹುದು. ವೆರಿ ಸಿಂಪಲ್. ಯುಗೆ ಸೆಂಟೆನ್ಸ್ ಫ್ರೇಮ್ ಮಾಡಿ ನೋಡೋಣ. ಫ್ರೇಮ್ ಸೆಂಟೆನ್ಸ್ ಫಾರ್ ಯು. Give us some flowers. Correct example. Give holidays for us. No. Correct example. Frame sentences for you, dear students, soon. Our cat is so cute. Correct example. You are our team. Correct example.
You're my best friend. Correct example. Give me some books. Correct example. You're not my friend. Correct. Give me some books. Correct. You're my teacher. You're my brother. Correct example. Very good. Next is your. Your book is torn. ನಿನ್ ಬುಕ್ ಎಲ್ಲ ಹರಿದೋಗಿದೆ. ಯೋರ್ ಬ್ಯಾಗ್ ಈಸ್ ಸ್ಟೋನ್. ಯೋರ್ ಡ್ರೆಸ್ ಈಸ್ ಸ್ಟೋನ್. ಸೊ ಯುವರ್ ಅಂತ ಅಂದರೆ ನಿನ್ನ ಅಂತ ಹೇಳ್ತೀವಿ. ನೀವು ಯಾರಿಗಾದ್ರೂ ದೊಡ್ಡವ್ರಿಗೆ ಮಾತಾಡ್ತಾ ಇದ್ದೀರಾ ಅಂದರೆ ಕನ್ನಡದಲ್ಲಿ ನಿಮ್ಮ ಬಟ್ಟೆ ಹಾಳಾಗಿದೆ, ನಿಮ್ಮ ಬಟ್ಟೆ ಒಣಗಿದೆ, ಯೋರ್ ಕ್ಲಾತ್ಸ್ ಆರ್ ಡ್ರೈಡ್, ಯೋರ್ ಡ್ರೆಸ್ ಈಸ್ ವೆಟ್, ಮಳೇಲಿ ನೆಂದ್ಬಿಟ್ಟಿದ್ದೀರಾ, ನಿಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿದೆ ನೋಡಿ. ನಿನ್ನ ಡಿಪೆಂಡಿಂಗ್ ಆನ್ ದ ಥಿಂಗ್ ಯು ಕ್ಯಾನ್, ಡಿಪೆಂಡಿಂಗ್ ಆನ್ ದ ಪರ್ಸನ್ ಯು ಕ್ಯಾನ್ ಏಬಲ್ ಟು ಸ್ವಿಚ್ ವೆದರ್ ಇಟ್ ಈಸ್ ಸಿಂಗುಲರ್ ಆರ್ ಪ್ಲೂರಲ್ ಆರ್ ವೆದರ್ ಯು ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ದೆಮ್. ಸೊ ಇಟ್ ಡಿಪೆಂಡ್ಸ್. ಓಕೆ, ವೆರಿ ಗುಡ್. ನೆಕ್ಸ್ಟ್, your name is so cute. Your name is so cute. ನಿನ್ನ ಹೆಸರು ತುಂಬ ಚೆನ್ನಾಗಿದೆ, ನಿನ್ನ ಹೆಸರು ತುಂಬ ಕ್ಯೂಟ್ ಆಗಿದೆ ನೋಡಿ. ಈ ಥರ ಸೆಂಟೆನ್ಸಸ್ ಫ್ರೇಮ್ ಮಾಡಬಹುದು. Now it is your turn to frame sentences for your. Start framing sentences. Let's see. Done. Your book is with me. Is ಸೇರಿಸ್ಕೊಳ್ಳಿ. Your book is with me. You're my favorite person. Your cat has fallen down. ಬರೀ fallen ಬರಲ್ಲ. Your book is there. ನಿಮ್ಮ ಬುಕ್ ಅಲ್ಲಿದೆ. Can I borrow your books for some time? Correct example. Your book is here. ನಿಮ್ಮ ಬುಕ್ ಇಲ್ಲಿದೆ. Very good. I got your number. I didn't got your number. ಎರಡೂ ಹೇಳಬಹುದು. ವೆರಿ ಗುಡ್ ಎಕ್ಸಾಂಪಲ್ಸ್. ಬನ್ನಿ ಮುಂದಕ್ಕೆ ಹೋಗೋಣ. Now we have he. Say, he is my friend. He is my brother. He is my cousin. ಇದು ತುಂಬ ಸಿಂಪಲ್. ಇದೆಲ್ಲ ನಿಮಗೆ ಗೊತ್ತಿರೋದೆ. He is my father. ನೋಡಿ, ಅವರು ನನ್ನ ತಂದೆ ಅಂತ ಹೇಳ್ತೀವಿ. ಇದೇನು ಫ್ರೇಮ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನ ಫ್ರೇಮ್ ಮಾಡ್ಬೇಕು ನೀವು. his shirt is torn. ಅವನ ಶರ್ಟ್ ಹರಿದು ಹೋಗಿದೆ ನೋಡಿ. ಈ ಥರ ಹೇಳಬಹುದು. his shirt is torn ಅಂತ ಹೇಳಬಹುದು. his name is lengthy. ಅವನ ಹೆಸರು ತುಂಬ ಉದ್ದ ಇದೆ ನೋಡಿ. say like this. ಅವನ ಹೆಸರು ತುಂಬ ಉದ್ದ ಇದೆ. say like this. ಹಿಸನ್ನ ಫ್ರೇಮ್ ಮಾಡಿ ಸೆಂಟೆನ್ಸಸ್ ಮಾಡಿ. ಹಿಸನ್ನ ತಗೊಂಡು ಸೆಂಟೆನ್ಸಸ್ ಫ್ರೇಮ್ ಮಾಡಿ. ಲೆಟ್ಸ್ ಸಿ. Done. His pen was lost. He's sick. His mother is a very good person. His colors are missing. You're my teacher and you're my sir. Your favorite pet? Question mark ಬರಬೇಕು. He is very bad ಅಲ್ಲ. He is very bad. His voice is so sweet. His dress is very colorful. Very good example. Next. Him. Let's take him. ಅವನನ್ನು ಕರ್ಕೊಂಡು ಹೋಗೋಣ ನೋಡಿ. ಈ ತರಹ ಬರುತ್ತೆ. Allow him. ಅವನು ಒಳಗೆ ಬರಲಿ ಅನ್ನೋ ಅರ್ಥ.
ಕ್ಲಿಯರಾ? ಹಿ ಅಂತ ಅಂದರೆ ಕನ್ನಡದಲ್ಲೂ ಕೊಡ್ತಾ ಇದ್ದೀನಿ ನೋಡಿ. ಹಿ ಅಂತ ಅಂದರೆ ಅವನು, ಹಿಸ್ ಅಂತ ಅಂದರೆ ಅವನ, ಹಿಮ್ ಅಂತ ಅಂದರೆ ಸಮ್ಟೈಮ್ಸ್ ಅವನು, ಅವನು ಒಳಗೆ ಬರಲಿ ಬಿಡಿ ಅನ್ನೋ ಅರ್ಥ. ಸಮ್ಟೈಮ್ಸ್ ಅವನ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಇಟ್ ವಿಲ್ ಚೇಂಜ್. His pencils are missing. He is my uncle. He is my brother. Okay, very good. Simple, isn't it? She ಹೇಳ್ಕೊಡ್ತೀನಿ ಬನ್ನಿ. She. ಇದು ಸಿಂಪಲ್ ಆಗಿ ಬರುತ್ತೆ, ಇದೆಲ್ಲ ಗೊತ್ತು ನಿಮಗೆ. ಹಿ ಹೇಗೋ ಅದೇ ರೀತಿಯಲ್ಲೇ. She is my mother. ನೋಡಿ, ಸಿಂಪಲ್, ರೈಟ್? She cried a lot. ಅವಳು ತುಂಬ ಅತ್ಲು. She cried a lot. ಓಕೆ. ಶಿ ಅಲ್ಲಿ ಬರುವ ಪ್ರನೌನ್ ಅಂದರೆ ಹರ್. ವಿ ಲಾಸ್ಟ್ ಹರ್. ಅವಳಿನ್ನಿಲ್ಲ. ಶಿ ಇಸ್ ಡೆಡ್. ಅದನ್ನ ಇಂಗ್ಲೀಷಲ್ಲಿ ಈ ಥರ ಹೇಳ್ಬೋದು. ವಿ ಲಾಸ್ಟ್ ಹರ್. ಐ ಲಾಸ್ಟ್ ಹರ್. ಹಿ ಲಾಸ್ಟ್ ಹರ್. ದೇ ಲಾಸ್ಟ್ ಹರ್. ಏನು ಬೇಕಾದರೂ ಹೇಳ್ಬೋದು. ಹರ್ ಬ್ಯಾಗ್ ಈಸ್ ಮಿಸ್ಸಿಂಗ್. ಯಾರೋ ಒಂದು ಹುಡುಗಿ ತುಂಬ ಅಳ್ತಾ ಇರ್ತಾಳೆ. ಸೊ ಯಾಕೆ ಅಂತ ಯಾರೋ ನಿಮ್ಮನ್ನು ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ ಹರ್ ಬ್ಯಾಗ್ ಈಸ್ ಮಿಸ್ಸಿಂಗ್. ಅವಳ ಬ್ಯಾಗ್ ಸಿಗ್ತಾ ಇಲ್ಲ. ನೋಡಿ, ಶಿ ಅಂದರೆ ಅವಳು, ಹರ್ ಅಂದರೆ ಅವಳ. ದಿಸ್ ಇಸ್ ದ ಡಿಫ್ರೆನ್ಸ್. ಫ್ರೇಮ್ ಸೆಂಟೆನ್ಸಸ್ ಫಾರ್ ಹರ್. ಐ ಆಮ್ ಗಿವಿಂಗ್ ಯು 1 minute ಟೈಮ್. ಸೆಂಟೆನ್ಸಸ್ ಫ್ರೇಮ್ ಮಾಡಿ ಒಟ್ಟಿಗೆ ಚೆಕ್ ಮಾಡೋಣ. Frame sentences and send as soon as possible. Her. Okay, good examples. Let's see. She is playing. She is my sister. She is my best friend. She is a very good girl. She is my aunt. She will teach me. Her name is Sumitra. Next, I lost her trust. Her lunchbox is missing. Her hair is so long till floor. Her book is missing. Her book is lost. Her hair is very thick. Her bag is missing. Her apostrophe yes tegiri. Her pens are missing. Pens. Her laptop is missing. Her name is Adya. Superb example. Superb. Next, the last one what we have is they. They andre avaru. They are my friends. ಅವರು ನನ್ನ ಫ್ರೆಂಡ್ಸ್. ಇದೆಲ್ಲ ಸಿಂಪಲ್, ಫ್ರೇಮ್ ಮಾಡ್ತೀರಾ ಅಲ್ವಾ? ದೇ ಆರ್ ಮೈ ಫ್ಯಾಮಿಲಿ. ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ. ಬಟ್ ವೇರ್ ಯು ಗೆಟ್ ಕನ್ಫ್ಯೂಸ್ಡ್ ಮೀನ್ಸ್ ಹಿಯರ್. ಎಲ್ಲಿ? ದೆಮ್ ಮತ್ತೆ ದೇ. ದೇ ಅಲ್ಲ, ದೇರ್. ದೆಮ್ ಅಂದರೆ ಅವರನ್ನು ಅಂತ ಕರಿತೀವಿ. ದೇರ್ ಅಂದರೆ ಅವರ ಅಂತ ಕರಿತೀವಿ. ಓಕೆ, ಕ್ಲಿಯರ್? ದೆಮ್. ಗಿವ್ ಇಟ್ ಬ್ಯಾಕ್ ಟು ದೆಮ್. ಅವ್ರಿಗದು ವಾಪಸ್ ಕೊಡು. ನೋಡಿ, ಅವರನ್ನು ಅಥವಾ
ಅವರಿಗೆ ಎರಡರಲ್ಲೊಂದು ಬರುತ್ತೆ. ಓಕೆ, ಆಸ್ಕ್ ದೆಮ್, ಅವ್ರನ್ನ ಕೇಳು, ಅವ್ರನ್ನ ಕೇಳು. ಆಸ್ಕ್ ದೆಮ್. ಗಿವ್ ಇಟ್ ಬ್ಯಾಕ್ ಟು ದೆಮ್, ಅವ್ರಿಗದನ್ನು ವಾಪಸ್ ಕೊಡು. ಈ ತರಹ ಬರುತ್ತೆ. ದೇರ್, ದೇರ್, ಇಟ್ಸ್ ದೇರ್, ಇದು ಅವ್ರದ್ದು. ನೋಡಿ, ದೇರ್ ಡಾಗ್ ಈಸ್ ಮಿಸ್ಸಿಂಗ್, ಅವ್ರ ನಾಯಿ ಕಾಣಿಸ್ತಾ ಇಲ್ಲ. ಇಟ್ಸ್ ದೇರ್, ಇದು ಅವ್ರದ್ದು. ಸಿ, I played with them. Correct example. Very good. Last 1 minute to frame the sentences. Frame and send me as soon as possible. Done. ದೇರ್ ಈಸ್ ಅ ಬಿಗ್ ಎಲಿಫೆಂಟ್, ತಪ್ಪು, ನಾನು ಅದನ್ನೇ ಹೇಳಿದ್ದು. ನೀವು ಈ ದೇರ್ನ ತಗೊಳ್ಬೇಕು. ದಿಸ್ ಈಸ್ ಆಲ್ಸೋ ಪ್ರೊನೌನ್ಸ್ಡ್ ಆಸ್ ದೇರ್, ದಟ್ ಈಸ್ ಆಲ್ಸೋ ಪ್ರೊನೌನ್ಸ್ಡ್ ಆಸ್ ದೇರ್. ಈ ದೇರ್ನ ಅರ್ಥ ಅಲ್ಲಿ ಅಂತ, ವಿಚ್ ಐ ಹ್ಯಾವ್ ಆಲ್ರೆಡಿ ಟಾಟ್ ಯು. ಅಲ್ಲಿ ಅಂತ, ಬಟ್ ಡೋಂಟ್ ಕನ್ಫ್ಯೂಸ್ ದ್ಯಾಟ್ ವಿತ್ ದಿಸ್ ಒನ್. ನೋ, ದೇ ಮಸ್ಟ್ ಹ್ಯಾವ್ ಪ್ರಿಪೇರ್ಡ್ ದೇರ್ ಡಿನ್ನರ್. ಫಾರ್ ತೆಗಿರಿ, ದೇರ್ ಡಿನ್ನರ್. ಓಕೆ, is it their family or not? Correct example. Their family members are missing. Okay, singular, their family member is missing. Okay, correct. Members ತಗೊಂಡ್ರೆ are ತಗೊಳ್ಳಿ. Their houses are beautiful. Correct. Go to their shop. For their ಅಲ್ಲ, go to their shop ಅಂತ ತಗೊಳ್ಳಿ. Their handbag is missing. That house is theirs. There is my aunt's house. Good example. Very good. Clear? Okay? Yes. So this was our today's session, and I'll be meeting you guys on next Saturday at 7 o'clock in the evening. Okay? Thank you, dear students. Thank you for attending our today's live class. Thank you. ಇದೇ ತರ sentences ಬರೆದು practice ಮಾಡಿ. ಏನೇ doubts ಇದ್ರೂ keep your doubts and ask me in the next upcoming session. Thank you. Happy learning.